ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಮ್ಮರ್ ಆಗಿರೋದ್ರಿಂದ ನಾನೊಂದು ಹೊಸ ಹೋಮ್ ರೆಮಿಡಿ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಬಿಸಿಲು ತುಂಬ ಇದೆ. ನಾವು ಹೊರಗಡೆ ಹೋದಾಗ ಕಣ್ಣುರಿ ಬರೋದು, ಹೊರಗಡೆಯಿಂದ ಮನೆಗೆ ಬಂದಾಗ ತಲೆನೋವು ಬರೋದು, ಮತ್ತು ತಲೆ ಕೂದಲೆಲ್ಲ ರಫ್ ಆಗಿ ಡ್ರೈ ಆಗಿರೋದು. ಸೊ ಇಂಥ ಪ್ರಾಬ್ಲಮ್ಗೋಸ್ಕರ ಇವತ್ತು ಒಂದು ಒಳ್ಳೆ ಹೇರ್ ಪ್ಯಾಕ್ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಹೇರ್ ಪ್ಯಾಕಿಗೆ ಏನೇನು ಯೂಸ್ ಮಾಡ್ತೀನಿ ಬನ್ನಿ ನೋಡೋಣ. ಮೊದಲಿಗೆ ನಾನು ಹಾಫ್ ಬೀಟ್ರೂಟ್ ತೊಗೊಂಡಿದ್ದೀನಿ. ಹಾಫ್ ಬೀಟ್ರೂಟ್ನ ಈ ರೀತಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಹಾಕಿ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಎಲ್ರಿಗೂ ಗೊತ್ತಿರೋ ಹಾಗೆ ಬೀಟ್ರೂಟ್ ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಕಲರ್ ಚೆನ್ನಾಗಿ ಕೊಡುತ್ತೆ ಹೇರಿಗೆ ಅಂತ. ಅದಕ್ಕಿಂತ ಮುಖ್ಯವಾದದ್ದು ಏನಂತ ಹೇಳಿದ್ರೆ ಬೀಟ್ರೂಟ್ ಬಂದು ಮೆಡಿಸನ್ ಇಂಗ್ರೀಡಿಯೆಂಟ್. ಇದರಲ್ಲಿ ವಿಟಮಿನ್ B6, ವಿಟಮಿನ್ C ಮತ್ತು ಪೊಟ್ಯಾಷಿಯಮ್ ಜೊತೆಗೆ ಕೆರೋಟಿನಾಯ್ಡ್ ಅನ್ನೋ ಕಂಟೆಂಟ್ ಇದರಲ್ಲಿ ತುಂಬ ಹೆಚ್ಚಾಗಿರುತ್ತೆ. ಆದ್ದರಿಂದ ಇದನ್ನು ನಾವು ನೆತ್ತಿಗೆ ಹಚ್ಚೋದ್ರಿಂದ ನಮ್ಮ ನೆತ್ತಿ ತುಂಬ ತಂಪಾಗಿರುತ್ತೆ, ಜೊತೆಗೆ ನಮ್ಮ ಕೂದಲು ಕೂಡ ಹೊಳೆಯುತ್ತೆ. ಸೊ ನಾನು ಏನು ಬ್ಲೆಂಡ್ ಮಾಡಿಕೊಂಡೆ ಬೀಟ್ರೂಟ್ನ ಈ ರೀತಿ ನಾನು ಫಿಲ್ಟರ್ ಮಾಡ್ಕೊಂಡು ಜ್ಯೂಸ್ ತಗೊಳ್ತಿದ್ದೀನಿ. ಈ ಜ್ಯೂಸ್ಗೆ ನಾನು ಯೂಸ್ ಮಾಡೋಂಥ ನಿಶಾ ನ್ಯಾಚುರಲ್ ಹೆನ್ನಾನ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಇದು ಕಲರ್ ಆ್ಯಕ್ಚುಲಿ. ನೀವು ಬೇಕು ಅಂದರೆ ಪ್ಯೂರ್ ಮೆಹಂದಿ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಇದು ಬಂದು ಪ್ಯೂರ್ ಹೆನ್ನ ಹರ್ಬ್ ಮಿಕ್ಸು. ಇದರಲ್ಲಿ ನಾನು ತೋರಿಸಿರೋ ರೀತಿ ನೋ ಅಮೋನಿಯಾ, ನೋ ರಿಸಾರ್ಸಿನಲ್ ಅಂತ ಮೆನ್ಷನ್ ಇದೆ ನೋಡಿ. ಈ ರೀತಿ ಇರೋದನ್ನು ನೋಡಿ ತಗೊಳ್ಳೋದ್ರಿಂದ ಇದು ನಿಮಗೆ ಕೆಮಿಕಲ್ ಫ್ರೀ ಇರುತ್ತೆ ಆ್ಯಂಡ್ ಅಮೋನಿಯಾ ಫ್ರೀ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಆದಷ್ಟು ಕೆಮಿಕಲ್ ಫ್ರೀಸ್ನ ಯೂಸ್ ಮಾಡಿ, ಬಿಕಾಸ್ ನಮ್ಮ ಬಾಡಿ ಆವಾಗಲೇ ತುಂಬ ಚೆನ್ನಾಗಿರೋಕ್ಕೆ ಸಾಧ್ಯ. ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿದಷ್ಟು ನಮ್ಮ ಇನ್ನರ್ ಬಾಡಿ ಕೂಡ ಎಫೆಕ್ಟ್ ಆಗ್ತಿರುತ್ತೆ. ಇದ್ರ ಜೊತೆಗೆ ನಾನು 2 ಸ್ಪೂನ್ಸ್ ಕರ್ಡ್ ಯೂಸ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಮುಂಚೆನೇ ಹೇಳಿರೋ ರೀತಿ ಹೇರ್ ನಮಗೆ ಡಲ್ ಆಗಿದ್ದು ತುಂಬ ರಫ್ ಆಗಿದ್ದರೆ ನಾವು ಕರ್ಡ್ ಯೂಸ್ ಮಾಡಿದಾಗ ಹೇರ್ ಸ್ಕ್ಯಾಲ್ಪ್ ಬಂದು ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ, ಡಲ್ ಹೇರ್ ಹೋಗುತ್ತೆ, ಮತ್ತು ಇದರಿಂದ ನಿಮಗೆ ಹೇರ್ ಕಂಪ್ಲೀಟಾಗಿ ಸ್ಮೂತ್ ಆ್ಯಂಡ್ ಶೈನ್ ಆಗುತ್ತೆ. ಜೊತೆಗೆ ಸ್ಕ್ಯಾಲ್ಪಲ್ಲಿ ಡೆಡ್ ಸೆಲ್ಸ್ಗಳಿರುತ್ತೆ, ಕಂಪ್ಲೀಟಾಗಿ ಆ ಡೆಡ್ ಸೆಲ್ಸ್ಗಳೆಲ್ಲ ಕ್ಲೀನ್ ಆಗುತ್ತೆ ಇದರಿಂದ. ಇದ್ರ ಜೊತೆಗೆ ನಾನು ಫ್ಯೂ ಡ್ರಾಪ್ಸ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನೀವು ಕೊಕೊನಟ್ ಆಯಿಲ್ ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಹೆನ್ನ ನಮಗೆ ಪ್ರೆಸೆಂಟಾಗಿ ತಂಪು ಮಾಡುತ್ತೆ ತಲೆನ, ಬಟ್ ಆಮೇಲೆ ನಿಮಗೆ ಹೇರ್ ರಫ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಕೊಕೊನಟ್ ಆಯಿಲ್ನ ಅದ್ರ ಜೊತೆಗೆ ಯೂಸ್ ಮಾಡಿದಾಗ ಹೇರ್ ಕೂಡ ರಫ್ ಆಗಲ್ಲ, ಜೊತೆಗೆ ನಿಮಗೆ ಆಯಿಲಿಂದ ನರಿಷ್ಮೆಂಟ್ ಸಿಗುತ್ತೆ. ನೆಕ್ಸ್ಟ್ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೇಗೆ ಅಂತ ಹೇಳಿದ್ರೆ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಕಂಪ್ಲೀಟಾಗಿ ಅದು ಮಿಕ್ಸ್ ಆಗಬೇಕು. ಎಲ್ಲ ಇಂಗ್ರೀಡಿಯೆಂಟ್ ಕೂಡ ಒಂಚೂರು ಹೆನ್ನ ಗಂಟು ಬರಬಾರ್ದು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಪ್ಯಾಕ್ ಮಾಡಿ 1 ನೈಟ್ ಇದನ್ನು ಹಾಗೆ ಇಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನು ಅಪ್ಲೈ ಮಾಡಿ 2-3 hours ಹಾಗೆ ಹೇರಲ್ಲಿ ಬಿಟ್ಟು ಆಮೇಲಿಂದ ನೀವು ವಿತೌಟ್ ಶ್ಯಾಂಪು ಇದನ್ನು ವಾಶ್ ಮಾಡಬೇಕು. ಆ್ಯಂಡ್ ಒನ್ ಥಿಂಗ್, ನೀವು ಇದನ್ನು ವಾಶ್ ಮಾಡುವಾಗ ವಾರ್ಮ್ ವಾಟರಲ್ಲಿ ವಾಶ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೋಲ್ಡ್ ವಾಟರಲ್ಲಾಗಲಿ ಅಥವಾ ಬಿಸಿ ನೀರಿನಲ್ಲಾಗಲಿ ಇದನ್ನು ವಾಶ್ ಮಾಡಬೇಡಿ. ನೀವು ವಾರ್ಮ್ ವಾಟ್ರಲ್ಲಿ ವಾಶ್ ಮಾಡೋದ್ರಿಂದ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ ಆ್ಯಂಡ್ ನಿಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಮತ್ತು ಕ್ವಾಲಿಟಿ ಸ್ಲೀಪ್ ಬರುತ್ತೆ ನಿಮಗೆ. ಸೊ ನೋಡಿದ್ರಲ್ಲ ಗೈಸ್, ಈ ವಾಲ್ಗೆ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಅದೇ ರೀತಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.